ಹಾಯ್ ಸ್ಟಾರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಮೂಮೆಂಟ್ 88. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿ, ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರನ್ನು ಮಾಡಿ. ನಾನು ಇವತ್ತು ನಿಮಗೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ತಂದಿದ್ದೀನಿ. ಏನಂತ ಯೋಚನೆ ಮಾಡ್ತಿದ್ದೀರಾ? ಹೆಗ್ ತಿನ್ನೋಕೆ ಇಷ್ಟ ಇರುತ್ತೆ ಕೆಲವರಿಗೆ, ಬಟ್ ಮನೆಯಲ್ಲಿ ಅವಕಾಶ ಇರಲ್ಲ ಮಾಡ್ಕೊಂಡು ತಿನ್ನೋಕೆ. ಪಿ ಜಿಲಿ ತಿನ್ಬೋದು, ಹಾಸ್ಟೆಲಲ್ಲಿ ತಿನ್ಬೋದು, ಅಥವಾ ಬ್ಯಾಚುಲರ್ಸ್ ಆದರೆ ಅಲ್ಲಿನೂ ಮಾಡ್ಕೊಂಡು ತಿನ್ಬೋದು. ಅವ್ರಿಗೆ ಮಾಡೋಕ್ಕೆ ಬರ್ತಿರಲ್ಲ. ಹೇಗೆ ಹಾಕಬೇಕು, ಅಥವಾ ಅದಕ್ಕೆ ಎಷ್ಟು ನೀರು ಹಾಕಬೇಕು, ಅದನ್ನು ಯಾವಾಗ ತೆಗಿಬೇಕು, ಅದು ಬಾಯ್ಲ್ ಆಗಿದೆಯೋ ಇಲ್ವೋ ಅಂತ ಗೊತ್ತೇ ಇರಲ್ಲ. ನಂತರ ಅವರಿಗೆಲ್ಲ ನಾನು ಸೂಪರ್ ಸೊಲ್ಯೂಷನ್ ತಂದಿದ್ದೀನಿ. ಏನಂತ ಯೋಚನೆ ಮಾಡ್ತಿದ್ದೀರ? ತಡಾ, ಇದು ಎಗ್ ಕುಕ್ಕರ್ ಅಥವಾ ಎಗ್ ಬಾಯ್ಲರ್ ಅಂದ್ಕೊಳ್ಳಿ. ಇದಕ್ಕೆ ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ನೆಕ್ಸ್ಟು 60 ml ಒಂದು ಬೌಲ್ ಕೊಟ್ಟಿದ್ದಾರೆ. ಇದು ಪ್ಲೇಟ್. ಇದರಲ್ಲಿ ನೀವು 7 ಎಗ್ಸ್ ಒಟ್ಟಿಗೆ ಇಡ್ಬೋದು, ಇಟ್ಬಿಟ್ಟು ಬಾಯ್ಲ್ ಮಾಡ್ಬೋದು. ಇದನ್ನು ಹೇಗೆ ಬಾಯ್ಲ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಇನ್ಸ್ಟ್ರಕ್ಷನ್ ಒಂದು ಪೇಪರ್ ಇದೆ, ಅದನ್ನು ಕೂಡ ನೋಡಿಕೊಂಡು ನೀವು ಬಾಯ್ಲ್ ಮಾಡ್ಬೋದು. ಕಮ್ ಲೆಟ್ಸ್ ಗೋ. ಪ್ಲೇಟ್ ತೆಗೆದುಬಿಟ್ಟು ಅಲ್ಲಿ ಸ್ಟೀಮರ್ ಕಾಣಿಸ್ತಿದೆ, ಆ ಸ್ಟೀಮರಲ್ಲಿ ವಾಟರ್ ಆ್ಯಡ್ ಮಾಡಬೇಕು. ಅವ್ರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ವೈಸ್ ಹೋದರೆ 60 ml ವಾಟರ್ ಆ್ಯಡ್ ಮಾಡಬೇಕು. ಬಿಕಾಸ್ ಎಗ್ಗು ಪೂರ್ತಿ ನಾವು ಕೇಕ್ ಥರ ಕಟ್ ಮಾಡಬೇಕು ಅಂದರೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದೆ ವಾಟರ್. ಬಿಕಾಸ್ ಅದು 2 ಟೈಮ್ ಮಾಡಿದ್ವಿ, ಏನಕ್ಕೋ ಒತ್ತಿದಂಗೆ ಆಗಿತ್ತು ಆ ಪ್ಲೇಟ್, ಅದಕ್ಕೋಸ್ಕರ. ಅವ್ರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ವೈಸ್ ಹೋದರೆ 60 ml, 40 ml ಆ್ಯಂಡ್ 20 ml. 40 ml ಬಂದುಬಿಟ್ಟು ಯೋಕ್ ಎಲ್ಲೋ ಪಾರ್ಟ್ ಇರುತ್ತೆ ಅಲ್ವಾ, ಅದು ಸಾಫ್ಟ್ ಕನ್ಸಿಸ್ಟೆನ್ಸಿ ಬರೋಕ್ಕೆ ಅವ್ರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ವೈಸ್. ಯೋಕ್ ಫುಲ್ಲು ಏನು ಬೇಯಬಾರ್ದು, ನೀರು ಥರನೇ ಇರಬೇಕು ಅಂದರೆ 20 ml ಹಾಕಬೇಕು ಅಂತ ಕೊಟ್ಟಿದ್ರು. ಬಟನ್ ಆನ್ ಮಾಡಬೇಕು. ಅಷ್ಟರಲ್ಲಿ ನಾನು ಹೋಗಿ ಮನೇಲಿ ಪಾನ್ ಸ್ವೀಟ್ ಅಂತ ಇತ್ತು, ನಮ್ಮ ಸೈಡ್ ತುಂಬ ಫೇಮಸ್ ಇದೆ, ತುಂಬ ಚೆನ್ನಾಗಿರುತ್ತೆ. ಪಾನ್ ಥರ ಶೇಪ್ ಇರುತ್ತೆ, ಅದರಲ್ಲಿ ಕವ ಇಟ್ಟಿರ್ತಾರೆ. ಅದು ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಇದರಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ ವಾಟರ್ ಹೇಗೆ ಬಾಯ್ಲ್ ಆಗ್ತಿದೆ ಅಂತ. ಆ ಬಾಯ್ಲ್ಡ್ ವಾಟರು ಸ್ಟೀಮರ್ ಥ್ರೂ ಆ ಎಗ್ ಬಾಯ್ಲ್ ಆಗ್ತಿದೆ. ಇಟ್ಸ್ ಅಮೇಝಿಂಗ್. ನನಗಿಷ್ಟ ಆಯಿತು, ಅದು ಚೆನ್ನಾಗಿ ಬಾಯ್ಲ್ ಆಗಿತ್ತು. ಬಾಯ್ಲ್ ಆಗಿದ್ದು ನೋಡಿ, ರೆಡಿ ಟು ಈಟ್. ನೋಡಿ ಈ ಥರ ಆಗಿದ್ದಾವೆ, ಚೆನ್ನಾಗಿತ್ತು. ನನಗಿದು 1/2 hour ಹಿಡೀತು. ಇಷ್ಟ ಆಯಿತು. ಫಸ್ಟ್ ಟೈಮ್ ಅಲ್ವಾ, ಅಂದರೆ 3rd ಟೈಮ್. ಇಷ್ಟ ಆಯಿತು. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮೈ ಯೂಟ್ಯೂಬ್ ಚಾನಲ್ ವಿಜೆ ಮೂಮೆಂಟ್ 88. ಥ್ಯಾಂಕ್ ಯು. ಬಾಯ್ ಬಾಯ್. ಇದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ.